SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕರೀತೀರಾ ಅನ್ಕೊಂಡಿಲ್ಲ. ತುಂಬಾನೇ ಸ್ಪೆಷಲ್ ಬಿಕಾಸ್ ನನಗೆ ಪಾತ್ರಕ್ಕೆ ಆಡಿಷನ್ ತೊಗೊಂಡಿರಲಿಲ್ಲ ಆ್ಯಂಡ್ ಆ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರು ಆ್ಯಂಡ್ ಶೂಟಿಂಗ್ ಹೇಗೆ ಮಾಡಿದೆ ಅಂತಲೇ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ಐ ಹ್ಯಾಡ್ ಡೆಂಗು. ಸೊ ವಿ ರಿಯಲಿ ಫಾಟ್ ಆಲ್ ದ 4 days ಆ್ಯಂಡ್ ಐ ಶಾಟ್ ಇಟ್ ಆ್ಯಂಡ್ ನಾನು ಯಾವಾಗಲೂ ಎಲ್ಲರೂ ಡಾನ್ಸರ್ ಆಗಿ ನೋಡಿರ್ತಾರೆ ಅಥವಾ ಇನ್ಸ್ಟಾಗ್ರಾಮ್. ಸೊ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಸಿಂಪಲ್ ಸುನಿ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ನನ್ನ ಕಲೆನ ಬೇರೆ ರೀತಿಯಲ್ಲಿ ಜನಗಳಿಗೆ ತೋರ್ಸೋಕ್ಕೆ ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಐ ಗಾಟ್ ರೈಟ್ ನೌ ಆ್ಯಂಡ್ ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್. ಅಷ್ಟೇ, ದಟ್ಸ್ ಅಬೌಟ್. ಕಿಶನ್ ಅವರು 1 ಸೆಕೆಂಡ್, ಹೆಚ್ಚಾಗಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಶರ್ಟ್ 4 ಬಟನ್ ಓಪನ್ ಇಟ್ಬಿಟ್ಟು ಒಂದು ಹೀರೋಯಿನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡಿ ಅದೆಲ್ಲ ವೈರಲ್ ಆಗಿರುವಂಥ ಡ್ಯಾನ್ಸ್ ವಿಡಿಯೋಸ್ ನಾವೆಲ್ಲರೂ ನೋಡಿದ್ವಿ. ಇಲ್ಲಿ ಬೇರೆ ದೇವಲೋಕದಲ್ಲಿ ಇರ್ತಾರೆ ಇವರು. ಸೊ ಆ ಥರ ದೇವಲೋಕದ ಕನ್ಯೆ ಜೊತೆ ಡ್ಯಾನ್ಸ್ ಸೀಕ್ವೆನ್ಸ್ ಏನಾದರೂ ಇದೆಯಾ ಸರ್? ಸ್ಯಾಡ್ಲಿ ಆ ಅವಕಾಶ ನನಗೆ ಆಶಿಕ್ ಅವ್ರ ಜೊತೆ ಸಿಕ್ಕಲಿಲ್ಲ. ಬಿಕಾಸ್ ಸರ್ ಅವ್ರಿಗೆ ಬಿಕಾಸ್ ವಿ ಆರ್ ಆ್ಯಕ್ಚುಲಿ ಅಣ್ಣ ಆ್ಯಂಡ್ ತಂಗಿ ಇನ್ ದ ಮೂವಿ. ಸೊ ನಾವು ಸಿಬ್ಲಿಂಗ್ಸ್ ಆ್ಯಕ್ಚುಲಿ ಮೂವಿಲಿ. ಸೊ ಆ ಆಪರ್ಚುನಿಟಿ ನನಗೆ ಸಿಕ್ಕಿಲ್ಲ. ಬಟ್ ಹೋಪ್ಫುಲಿ ಸೂನ್ ವಿ ವಿಲ್ ಡೂ ಅ ಡಾನ್ಸ್ ಟುಗೆದರ್. ಖಂಡಿತವಾಗ್ಲೂ. ಬಟ್ ಟ್ರೂಲಿ ಶಿವಣ್ಣ ಅವರೇ ಬಹಳ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾ ಇವತ್ತು ನಿಮ್ಮ ಮುಂದೆ ಬರಬೇಕು ಅಂತ ಬಹಳ ಜೋಶ್ನಲ್ಲಿದ್ದರು. ಸೊ ಶಿವಣ್ಣ ನೋಡಿ ಹೇಗೆ ಅನಿಸ್ತಾ ಇದೆ ಕಿಶನ್ ಅವರು? ಆ್ಯಕ್ಚುಲಿ ಅವ್ರನ್ನ ನೋಡ್ಕೊಂಡು ಬೆಳೆದಿರೋದು, ಅವ್ರ ಡ್ಯಾನ್ಸ್ನ ನೋಡ್ಕೊಂಡು ಬೆಳೆದಿರೋದು, ಸ್ಪೆಷಲಿ ಅವ್ರ ಓಲ್ಡ್ ಸಾಂಗ್ಸು. ಆ್ಯಂಡ್ ಇವತ್ತಿಗೂ ಆ್ಯಕ್ಚುಲಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಅವ್ರು ತುಂಬ ಹಾಡನ್ನ ರೀಮೇಕ್ ಮಾಡ್ತೀನಿ. ತಿಲಾನ ಐ ಡಿಡ್ ರೀಸೆಂಟ್ಲಿ. ಅವ್ರು ಶೂಟ್ ಮಾಡಿರೋ ಪ್ರತಿಯೊಂದು ಲೊಕೇಶನ್ಗೂ ಹೋಗ್ಬಿಟ್ಟು ಐ ಆ್ಯಕ್ಚುಲಿ ಪ್ಲೇಸ್ಡ್ ಇಟ್ ಎಕ್ಸಾಕ್ಟ್ಲಿ ದ ಸೇಮ್ ವೇ. ಸೊ ಥ್ಯಾಂಕ್ ಯು ಶಿವಣ್ಣ ಫಾರ್ ಬೀಯಿಂಗ್ ಹಿಯರ್ ಟುಡೇ. ಮೀನ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಒಂದು ವಿಭಿನ್ನವಾದ ಪಾತ್ರದಲ್ಲಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವೆಲ್ಲರೂ ಕಾಯ್ತಾ ಇರುವಂಥ ಗತವೈಭವದ ಶಿಪ್ ಸಾಂಗ್ ಬಿಡುಗಡೆ ಆಗಲಿದೆ. ಶಿವಣ್ಣ ಅವರು ಅದನ್ನು ಲಾಂಚ್ ಮಾಡಲಿದ್ದಾರೆ. ಒಂದೇ ಒಂದು ಪ್ರಶ್ನೆ ನನಗೆ ಮನಸ್ಸಲ್ಲಿ ಕಾಡ್ತಿರೋದು, ಆ ಶಿಪ್ಪೇ ಡ್ಯಾನ್ಸ್ ಮಾಡ್ತಿರುತ್ತೆ, ಅದ್ರ ನಡುವೆ ಹೆಂಗೆ ಕೊರಿಯೋಗ್ರಫಿ ನೀವು ಪ್ಲ್ಯಾನ್ ಮಾಡಿದ್ರಿ ಅಂತ ದಯವಿಟ್ಟು ತಿಳಿಸ್ಬೇಕು. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಇಲ್ಲಿ ಬಂದಿರೋದಕ್ಕೆ. ಆ್ಯಂಡ್ ವಿಲಿಯಮ್ ಸರ್ ಆಲ್ರೆಡಿ ಹೇಳಿದ್ರು ಹೇಗೆ ಶಿಪ್ ಹೇಗಿತ್ತು ಅಂತ. ಇದೊಂಥರ ತೆಲಾಡ್ಕೊಂಡು ಮಾಡಿರೋ ಸಾಂಗು. ಶೂಟಿಂಗ್ ಹೋದ್ಮೇಲೆ ಹೊರಗಡೆ ಹೋದ್ಮೇಲೆ ತೆಲಾಡ್ತಾ ಇದ್ರು ನಮ್ಮ ವಿಲಿಯಮ್ ಸರ್. ನಾವು ಜೊತೆಲಿ ಸೇರ್ಕೊಂಡು ತೆಲಾಡ್ತಾ ಇದ್ವಿ, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ. ಯಾಕಂದರೆ ನಾಳೆ ದಿನ ಪ್ರಿಪೇರ್ ಆಗೋಕ್ಕೆ ಬೋಟ್ ಮೇಲೆ ಹೆಂಗೆ ಕೆಲಸ ಮಾಡೋದು ಅಂತ ಹಿಂದಿನ ದಿನವೇ ತಯಾರಿ ತೊಗೊಂಡು ನೆಕ್ಸ್ಟೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಅದರಲ್ಲಿ ಈಗೊಬ್ಬರು ಬಚಾವಾಗ್ಬಿಟ್ರು, ಬರಲಿಲ್ಲ ನಮ್ಮ ಜೊತೆ, ಬರೀ ಊಟಕ್ಕೆ ಮಾತ್ರ ಬರ್ತಾಯಿದ್ರು. ಬಟ್ ತುಂಬ ಕಷ್ಟ ಆಯಿತು ಸಾಂಗ್ ಮಾಡೋಕ್ಕೆ. ರೆಗ್ಯುಲರಾಗಿ ಇಲ್ಲಿ ಬನ್ನಿ ಸರ್, ಹಂಗೆ ಬನ್ನಿ ಸರ್, ಲೈಟಿಂಗ್ ಬರುತ್ತೆ ಅಂತ. ನಾವು ಸನ್ಪಾತು ಈ ಕಡೆ ಹೋಗ್ಬೇಕು ಸರ್ ಅಂತ ಶಿಪ್ ಒಂದು ಕಡೆ, ನಾವೊಂದು ಕಡೆ, ತುಂಬ ಅಂದರೆ ಒಂಥರ ಹೊಸದಾಗಿದ್ದು ನಮಗೆಲ್ಲ ಶೂಟಿಂಗು. ಅದರಲ್ಲಿ ಇದು ವಿಶಿಷ್ಟ ಯಾಕೆ ಅಂದರೆ ನಾನು ಒಬ್ಬನೇ ಹೋಗಿದ್ದೆ, ನನ್ನ ಅಸ್ಟೆಂಟ್ಸ್ ಯಾರೂ ಬಂದಿರಲಿಲ್ಲ ಜೊತೆ. ಯಾಕೆಂದರೆ ಅವ್ರು ವೀಸಾ ಕ್ಯಾನ್ಸಲ್ ಆಗೋದು ಲಾಸ್ಟ್ ಮೂಮೆಂಟಲ್ಲಿ. ಸೊ ಹತ್ರನೇ ಇದ್ವಿ. ಸೊ ಅಲ್ಲಿ ನಮ್ಮ ಡ್ಯಾನ್ಸರ್ಸ್ ಬೇರೆ, ಅವ್ರಿಗೆ ಆಬ್ವಿಯಸ್ಲಿ ಕನ್ನಡ ಬರೋಲ್ಲ, ಇಂಗ್ಲೀಷು ಬರ್ತಾ ಇರಲಿಲ್ಲ, ನಮಗೂ ಬರ್ತಾ ಇರಲಿಲ್ಲ. ಸೊ ನಾವು ಕಮ್ಯುನಿಕೇಟ್ ಮಾಡಿ ನಾನು ಎಷ್ಟು ಹೇಳ್ಕೊಟ್ರೂ ಮಾಡ್ತಾ ಇರಲಿಲ್ಲ. ಕೊನೆಗೆ ಆಶಿಕ್ ಅವ್ರು ಬಂದು ಹೇಳ್ಕೊಟ್ಟ ಮೇಲೇ ಕಲ್ತಿದ್ದವರು, ಅಲ್ಲಿವರೆಗೂ ಮಾಡ್ತಾ ಇರಲಿಲ್ಲ. ಸೊ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸ್ವಲ್ಪ ಏನೋ ಮಾಡಿದ್ವಿ. ದಯವಿಟ್ಟು ನೋಡೋದು. ಕಷ್ಟಪಟ್ಟು ಇಷ್ಟಪಟ್ಟು ತೇಲಾಡ್ತಾ ಮಾಡಿರುವಂಥ ಹಾಡು ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಭೂಷಣ್ ಮಾಸ್ಟರ್. ಮತ್ತೆ ಕರಿತೀನಿ, ಆ ಸಾಂಗ್ ನೋಡಿದ ಮೇಲೆ ನೀವು ಸ್ಟೆಪ್ ಹೇಳ್ಕೊಡ್ಬೇಕು ನಮ್ಮೆಲ್ಲರಿಗೂ. ಥ್ಯಾಂಕ್ ಯು. ನಮಸ್ಕಾರ. ಬಂದಿರೋ ಎಲ್ಲ ಗಣ್ಯರಿಗೆ ವಂದನೆಗಳು. ಒಂದು ಸಿಂಪಲ್ ಸುನಿ ಸರ್ ನನ್ನ ಕಾಲ್ ಮಾಡಿಬಿಟ್ಟು ಗತವೈಭವ ಅಂತ ಒಂದು ಸಿನಿಮಾ ಮಾಡಬೇಕಂತ ಕರೆದ್ರು. ನೀನು ಬಿಟ್ಟರೆ ಬೇರೆ ಯಾರಕ್ಕೂ ಈ ಥರ ಸಿನಿಮಾ ಮಾಡೋಕ್ಕಾಗಲ್ಲ, ಯು ಆರ್ ದ ಬೆಸ್ಟ್ ಪರ್ಸನ್ ಫಾರ್ ದಟ್ ಅಂತ ನಾನು ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಅವ್ರಿಗೆ ಹೇಳಿಲ್ಲ, ಡೌಟಲ್ಲೇ ಕೊಟ್ಟರು ಈ ಸಿನಿಮಾ. 1940s ಬಿಫೋರ್ ಇಂಡಿಪೆಂಡೆನ್ಸ್ ಒಂದು ಲವ್ ಸಾಂಗ್ ಇರುತ್ತೆ. ದೆನ್ ದೇವಲೋಕ ಒಂದು ಪೋರ್ಷನ್. ಇಟ್ ಸೆಂಟ್ ಮಿ ಅ ರೆಫರೆನ್ಸ್, ಸಿಗಿವೇಂ ಕ್ಷಣದಲ್ಲಿ ಫ್ರಮ್ ಭಕ್ತ ಪ್ರಹ್ಲಾದ ಸಿನಿಮಾ. I saw that and I was like, wow, okay, how do we go about this? And 4 ಭಾಗಗಳು in the entire cinema, like 4 episodes. Each episode is almost equal to one entire cinema.
ವೆರಿ ಸಪೋರ್ಟಿವ್ ಆರ್ ಪ್ರೊಡ್ಯೂಸರ್. ಎಷ್ಟು ಸಪೋರ್ಟಿವ್ ಅಂದರೆ they were going to Portugal to shoot the song, and he would never hesitate. ಅವ್ರು ಕೇಳ್ತಾರೆ ಏನು ಬೇಕಾಗುತ್ತೆ ಈ ಸಾಂಗ್ಗೆ, ನಿಮ್ಮ ಪ್ರಾಜೆಕ್ಟ್ಗೆ, ವಾಟ್ ವುಡ್ ಯು ರಿಕ್ವೈರ್, ಯು ವಾಂಟ್ ಟು ಯೂಸ್ ದ ಚೆಕ್ ರಿಪಬ್ಲಿಕ್ ಆರ್ಕೆಸ್ಟ್ರಾ or Western orchestra. So I insisted at that time, sir, on the magnitude of a cinema, Gatha Vaibhava, in Indian cinema, let us give the opportunity to our Karnataka musicians. 50 members, 30 members, let's call the entire violin section, brass section, percussion section. And that day was a learning for me too, just to be in their presence. Our Nutsiro music, their blood and sweat is what we are hearing today. ಈಗ ಹಾಕಿದ್ದಾರೆ ಜೂಡಾ ಸ್ಯಾಂಡಿ ಮ್ಯೂಸಿಕಲ್ ಅಂತ, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಐಡ್ ಲೈಕ್ ಟು ಕಾಲ್ ಅಪ್ ಆನ್ ಮೈ ಟೀಮ್, ಮೈ ಎಂಟೈರ್ ಮ್ಯೂಸಿಕಲ್ ಟೀಮ್. ಬೇಗ ಬಂದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಲೆಟ್ಸ್ ಫಿನಿಶ್. ಚೇತನ್, ಲೈಕ್ ಬೇಗ ಬನ್ನಿ ಪ್ಲೀಸ್. Samsa, Mr. George Thomas, he is our senior most wonderful musician, rhythm programmer. Lionel Jude, Prakash, Christopher, ಆಮೇಲೆ Nick Shep. So without them, nothing. So also Mr. Santoshiri sir, without Alamil Amma, there is no Gatha Vaibhava. I couldn't have held the mic here and said it. So we are working hard, we are learning every day. All thanks to God and Elruru support. Thank you. ಸೊ ಇಲ್ಲಿ 6 ಜನ. So if you don't mind, can I quickly use this time, Gatha Vaibhava music group ಓಪನ್ ಮಾಡುವಾಗೆಲ್ಲ ನಂಗೆ ಬಕ್ ಅನಿಸುತ್ತೆ. ಇವತ್ತು ಸ್ವಲ್ಪ ರಿಲೀವಿಂಗ್ ಆಗಿದೆ. ಕ್ವಿಕ್ಲಿ ವಾಂಟ್ ಟು ಜಸ್ಟ್ ಥ್ಯಾಂಕ್ ಕೋರಸ್ ವಾಯ್ಸಸ್, ಅಭಿಷೇಕ್ MR, ಗಗನ್ ಪುರಾಣಿಕ್, ನಾಗರಂಜನಿ ರಘು, ಚಿನ್ಮಯ್, ಮಧ್ವೇಶ್, ಭರದ್ವಾಜ್, ಶಾಶ್ವತಿ ಕೇಶವ್. ಮ್ಯೂಸಿಕ್ ಕಂಪೋಸ್ಡ್ ಬೈ ನಾಟ್ ಇಂಪಾರ್ಟೆಂಟ್. ರಿದಮ್ ಆ್ಯಂಡ್ ಪರ್ಕಷನ್ ಡೈರೆಕ್ಟರ್ ಜಾರ್ಜ್ ಥಾಮಸ್, ವೇಣುಗೋಪಾಲ್ ರಾಜು, ಕುಲಕರ್ಣಿ ಸರ್, ಸತ್ಯಮೂರ್ತಿ, ಚಂದ್ರಶೇಖರ್, ಜೆರಾಲ್ಡ್, ಮಧುಸೂದನ್, ಶಿವಮಲ್ಲು, ಪ್ರಕಾಶ್ ಆಂಟನಿ, ಷಣ್ಮುಗಂ, ಮಧುಸೋಹನ್, ಸುಮೇಕ್ ರವಿಶಂಕರ್, ಅಲ್ಫೋನ್ಸ್, ಸ್ಟ್ರಿಂಗ್ ಸೆಕ್ಷನ್, ಸೈಮನ್ ಅಗಸ್ಟಿನ್ ಸ್ಯಾಂಡಿ, ಜೆಫ್ರಿ ಟಿ ಮಾರ್ಟಿನ್, ಸರಿತ್ ಸುಮಕುಮಾರ್, ಮಾರ್ಟಿನ್, ಜೋಡ್ಸನ ಶ್ರೀಕಾಂತ್, ನೆಲ್ಸನ್ ಪ್ರಭುಕುಮಾರ್, ರೂಬನ್ ಜೇಮ್ಸ್, ಅಮರ್ನಾಥ್, ಶಡ್ರಾಕ್, ಇಮ್ಯಾನ್ಯುಲ್, ಅರುಣಾ, ಸಿಬಿ, ರವಿ, ದಿವ್ಯನಾಥನ್, Rajesh, Emmanuel, Murthy, Beryl Sandrina, Anup Abraham and Thomas. Our engineers Nikshep Gowda, Mrinal Anand, Leslie Charles, Ashwath Prabhu, Rangaswamy Raghu. Thank you for this time. Thank you for your patience. God bless Dr. Vaibhava. God bless you, sir. God bless you, Ashika. ಈ ಸ್ವೀಟ್ ಜೂಡಾ ಸ್ಯಾಂಡಿ ಅವರೇ, ಹೆಚ್ಚಾಗಿ ತೆರೆ ಹಿಂದೆ ಇರೋರು ಯಾರು ಏನು ಗೊತ್ತಾಗಲ್ಲ, ಹಾಡಿನ ಮಜಾ ಮಾತ್ರ ಕೇಳ್ತಾ ಇರ್ತೀವಿ. ಇಲ್ಲಿ ನೋಡಿದ್ರೆ ಇವ್ರು ಒಟ್ಟು ಸೇರಿದ್ರೆ 7 ಜನ ಹಿಂಗೆ ಸೇರಿ ಸಪ್ತ ಸ್ವರಗಳಾಗಿ ಗತ ವೈಭವದಲ್ಲಿ ಹಾಡು ಬಂತು ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ ಆದಂಥ ಹಾಡುಗಳನ್ನ ಕೊಟ್ಟಿರೋದಕ್ಕೆ. ಆ್ಯಂಡ್ ಒಂದು ವಿಷಯ, ನೀವು ಸುನಿ ಸರ್ ನಿಮ್ಗೆ ಈ ಸಿನಿಮಾ ಕೊಟ್ಟಾಗ ಅವ್ರು ಚಮಕ್ ಕೊಟ್ಟಿರೋದು ಸರ್. 1 ಸಿನಿಮಾ ಅಂದ್ಬಿಟ್ಟು 4 ಸಿನಿಮಾ ಕೊಟ್ಟಿದ್ದಾರೆ. ದೀಪಕ್ ಅವ್ರು ಫುಲ್ ಸಪೋರ್ಟ್ ಮಾಡಿದ್ರು ಅಂದರು. 4 ಸಿನಿಮಾ ಪೇಮೆಂಟ್ ಕೊಟ್ಟರೆ ಇಲ್ಲ, ಪರವಾಗಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. Velu sir, thank you. Thank you for gracing our album. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಸ್ವಲ್ಪ ಎಲ್ಲ ಪತ್ರಿಕಾ ಸಾಹೇಬ್ರು ನಮಸ್ಕಾರ. ಶಿವಣ್ಣ ಸಾಹೇಬ್ರೆ, ಐ ಆಮ್ ಸೋ ಹ್ಯಾಪಿ ಟು ಸಿ ಯು. ಬ್ಯಾಕ್ ಟು ಏನು ಹೇಳ್ಬೇಕು, ಆ್ಯಕ್ಟಿಂಗ್ ಹೀರೋ ಸಾಹೇಬ್ರು ಮತ್ತೆ ಆ ದಿನಗಳಿಗೆ ಜ್ಞಾಪಕ ಬರ್ತಾ ಇದೆ ನನಗೆ. ದೇವರು ತುಂಬ ಚೆನ್ನಾಗಿರಲಿ ಸರ್ ನಿಮಗೆ. ಇವತ್ತು ನಂದು ಒಂಥರ ಹ್ಯಾಟ್ರಿಕ್ ಹೀರೋ ಆಗ್ಬಿಟ್ಟಿದೆ ಸರ್. ಇದು 3ನೇ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಸಾಹೇಬ್ರು ಬಂದವರು, ಅದು ಸಿಂಪಲ್ ಸುನಿ ಅವರ ನಿರ್ದೇಶನ. ನೀವು ಸಿಂಪಲ್ಲೇ ಬಹಳ ಕಮ್ಮಿ ಮಾತಾಡ್ತಾರೆ, ಇವತ್ತು ಚೆನ್ನಾಗಿ ಮಾತಾಡೋದು ಬಿಟ್ಟಿದ್ದೀನಿ. ಇವತ್ತು ಹೊಸ ಟೈಟ್ಲು ಕೊಟ್ಟು ಶಿವಣ್ಣ ಸರ್ ನನಗೆ, ಲಕ್ಕಿ ಲಹರಿ ವೇಲು ಅಂತ. ಒಂದು ತುಳಸಿರಾಮ ಆಯಿತು, ತುಳಸಿ ಆಯಿತು, ಲಹರಿ ವೇಲು ಆಯಿತು, ಇವತ್ತು ಲಕ್ಕಿ ಲಹರಿ ವೇಲು ಅಂತೂ ಇಟ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್. ದೀಪಕ್ ತಿಮ್ಮಾಯಿ ಸರ್, ಹಸನ್ಮುಖಿ, ನೀವು ಯಾವಾಗಲೂ ನಗ್ತಾ ಇರ್ತೀರಿ. ಸಿಂಪಲ್ ಸುನಿಯವರು ನಗ್ತಾ ಇರ್ತಾರೆ. ದುಷ್ಯಂತು ಅಷ್ಟೇ. ನಗು ಇರೋ ಟೀಮು 100% ಸಕ್ಸಸ್ ಆಗುತ್ತೆ. ಆಮೇಲೆ ಧಾರಾವಾಹಿಗಳು ಖರ್ಚು ಮಾಡಿದ್ರಿ ಅಂತ ಗೊತ್ತು, ಅದು ಗೊತ್ತಿಲ್ಲ ನನಗೆ. ಪೋರ್ಚುಗಲ್ ಹೋಗಿ ಶೂಟ್ ಮಾಡೋದು, ಆಮೇಲೆ ಹೇಳ್ತಾ ಇರೋದು ನಮ್ಮ ಕೊರಿಯೋಗ್ರಾಫರ್ಸ್ ಎಷ್ಟು ಕಷ್ಟ ಇತ್ತು ಏನು ಅಂತ. ಅದೇನು ತಮಾಷೆ ಅಲ್ಲ.
ನಾನು ಎಲ್ಲ ಹಾಡುಗಳು ನೋಡಿದ್ದೀನಿ, ಭಾಳ ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಸಿಂಪಲ್ ಅಲ್ಲ, ನಿಜವಾಗ್ಲೂ ಅದ್ಭುತವಾಗಿ ಮಾಡ್ತಾರೆ. ಸಬ್ಜೆಕ್ಟ್ ಇರ್ಬೋದು, ಸಾಂಗ್ ಇರ್ಬೋದು, ಜೀವ ತುಂಬ ಮಾಡ್ತೀರಾ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸರ್, ಯಾಕಂದರೆ ಶಿವಣ್ಣ ಸರ್ ಬಂದವ್ರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಜುಡಾಸ್ ಆ್ಯಂಡ್ ರಿಯಲಿ ಬನ್ನಿ, ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಲಾಟ್. ಯಾಕೆ ಗೊತ್ತಾ, ವಾದ್ಯ ಸಂಗೀತಗಾರರನ್ನ ಬನ್ನಿ ಸರ್. ಆ ಫಂಕ್ಷನಲ್ಲೂ ಕೂಡ ನೀವು ಪ್ರತಿಯೊಬ್ಬರನ್ನು ಕರೆದಿ ಯಾರ್ಯಾರು ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಯುವರ್ ಎ ಗ್ರೇಟ್ ಮ್ಯಾನ್, ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್. ಪ್ರತಿಯೊಬ್ಬರು ಅವ್ರು ಇಲ್ಲದೇ ಇದ್ರೆ ಸಂಗೀತ ಇಲ್ಲ, ನಾವು ಕೇಳಿದ್ರಿಲ್ಲದೆ ಇದ್ರೆ ಮ್ಯೂಸಿಕ್ ಇಲ್ಲ. ಮತ್ತೆ ವಾದ್ಯ ಸಂಗೀತಗಾರರು ಭಾಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ ಮಾಡಿ, ಇಂಥ ಸಂಗೀತ ನಿರ್ದೇಶಕರು ನಮ್ಗೆ ಬೇಕಾಗಿದೆ. ಓಕೆ, ವಿಶ್ ಸರ್, ಮ್ಯೂಸಿಕಲಿ ಸೂಪರ್ ಹಿಟ್ ಆಗುತ್ತೆ. ದೀಪಕ್ ಸರ್, ಡೆಫಿನೆಟ್ಲಿ ನಿಮಗೆ ಪ್ಲಾಟಿನಮ್ ಡಿಸ್ಕ್ ಲಹರಿಂದ ಬಂದೇ ಬರುತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್, ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ. ಎಲ್ಲರೂ ಬಂಧುಗಳಿಗೆ ತುಂಬ ಧನ್ಯವಾದಗಳು. ಶಿವಣ್ಣ, ತುಂಬ ಥ್ಯಾಂಕ್ಸ್. ಚಿಕ್ಕ ಹುಡುಗರಿಂದನೂ ನಿಮ್ಮ ದೊಡ್ಡ ಫ್ಯಾನು, ಅದನ್ನು ಹೇಳಲೇಬೇಕು. ಇವತ್ತು ನಮ್ಮ ಜೊತೆ ನೀವು ಕೂತಿರೋದೇ ನಮ್ಮ ಅದೃಷ್ಟ ಅಂತ ಭಾವಿಸ್ತೀನಿ ನಾನು. ತುಂಬ ಥ್ಯಾಂಕ್ಸ್ ಶಿವಣ್ಣ ಬಂದಿರೋದಕ್ಕೆ. ನಾನು ಲಾಸ್ಟ್ ಇವೆಂಟಲ್ಲಿ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದ್ದೆ, ನಮ್ಮ ಪ್ರೊಡಕ್ಷನ್ಸ್ ಅವ್ರ ಬಗ್ಗೆ ಮಾತಾಡಿದ್ದೆ, ಅದಾದಮೇಲೆ 3 ಪ್ರಾಮಿಸಸ್ ಬಗ್ಗೆ ಮಾತಾಡಿದ್ದೆ. ಇವತ್ತು 3 ವಿಷಯ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಅಂದರೆ ಎಲ್ಲರೂ ಹೇಳ್ತಾ ಇರೋದು ಶಿಪ್ ಸಾಂಗ್ ಇಷ್ಟು ಗ್ರ್ಯಾಂಡಾಗಿ ಬಂದಿದೆ, ಪೋರ್ಚುಗಲ್ಗೆ ಹೋಗಿದ್ದೀರಾ, ತುಂಬ ಕಷ್ಟ ಆಗಿತ್ತು ಅಂತ. ಸೊ ಇನ್ನೊಂದು ದುಡ್ಡು ವಂಚಕ್ಕೂ ಅಷ್ಟೇ ಕಷ್ಟ ಆಗಿತ್ತು. ಸೊ 3 ವಿಷಯ ಹೇಳ್ಬೇಕು ಅಂತಂದರೆ, ಮೊದಲನೇದಾಗಿ ನಮ್ಮ ಸುನಿ ಸರ್ ಬಗ್ಗೆ. ಸುನಿ ಸರ್ ಜೊತೆಗೆ ನಾವು ಈ ಮೂವಿ ಮಾಡೋಕ್ಕಿಂತ ಮುಂಚೆ ಮಾತಾಡಿದಾಗ ಅವ್ರದ್ದು ಪ್ರೀವಿಯಸ್ ಬಜೆಟ್ ಬಗ್ಗೆನೂ ತಿಳ್ಕೊಂಡಿದ್ವಿ. ಹೇಳ್ಬೋದು ಅನಿಸುತ್ತೆ. ಓಕೆ. ಸೊ ಒಂದು 5ರಿಂದ 4ರಿಂದ 6 ಕೋಟಿ ಅಂತ ಹೇಳಿದರು. ಅದಾದಮೇಲೆ ಈಗ ಮುಂದೆನೂ ಒಂದು ಮೂವಿ ಮಾಡ್ತಾ ಇದ್ದಾರೆ, ಅದ್ರ ಬಜೆಟು ಅಷ್ಟು ಒಂಚೂರು ಎಕ್ಸ್ಟ್ರಾ ಅಂತ ಕೇಳ್ಪಟ್ಟಿದ್ದೀನಿ. ನಮ್ಮ ಬಜೆಟ್ ಅದಕ್ಕಿಂತ ಒಂದು ಮೋಸ್ಟ್ಲಿ 8ರಿಂದ 10 ಪಟ್ಟು ಆಗಿರ್ಬೋದು. ಏನಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಸುನಿ ಸರ್ಗೆ ನಾವು ಅಂತ ಹೇಳಿದಂಗೆ ಒಂದು ವರ ಇದೆ. ಸೊ ಆ ವರನ ನಾವು ಯಾವುದೇ ಒಂದು ಬೌಂಡ್ರಿ ಹಾಕಿದಾಗ, ಸುನಿ ಸರಿಗೆ ನಿಮ್ಮ ಕ್ರಿಯೇಟಿವಿಟಿನ ತುಂಬ ಬಿಟ್ಕೊಟ್ಟಾಗ ಯಾವ ಥರ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಆಲ್ರೆಡಿ ಮೂವಿ ನೋಡಿದ್ದೀವಿ. DOP ನಮ್ಮ ವಿಲಿಯಂ ಬ್ರದರ್ ಯಾವ ಥರ ಮಾಡಿದ್ದಾರೆ, 4 ಕಥೆಗಳು ಯಾವ ಥರ ಬಂದಿದೆ, ಇದನ್ನೆಲ್ಲ ನೋಡಿ ನಮಗೆ ಆ ಎಕ್ಸೈಟ್ಮೆಂಟು ತಡೆಯೋಕ್ಕೆ ಆಗ್ತಿಲ್ಲ. ಬಟ್ November 14th ಆ ಎಕ್ಸೈಟ್ಮೆಂಟ್ ನೀವೆಲ್ಲ ನೋಡ್ತೀರಾ. ಸೊ ಸುನಿ ಸರಿಗೆ ಈ ಥರ ಅವಕಾಶ, ಅಂದರೆ ಈ ಓಪನ್ನೆಸ್ ಬಿಟ್ಟಾಗ ಅವರಿಗೆ ದೇರ್ ಇಸ್ ನೋ ಲಿಮಿಟ್, ಸ್ಕೈ ಇಸ್ ದ ಲಿಮಿಟ್, ಅಷ್ಟು ದೇವರು ಅವರಿಗೆ ವರ ಕೊಟ್ಟಿದ್ದಾರೆ. ಸುನಿ ಸರ್, ತುಂಬ ಥ್ಯಾಂಕ್ಸ್ ಈ ಥರ ನಮಗೆ ಒಂದು ಮೂವಿ ಮಾಡಿಕೊಟ್ಟಿದ್ದಕ್ಕೆ. ಸೊ ಎರಡನೇದು, ನಮ್ಮ ಆಶಿಕಾ ಮೇಡಮ್ ಬಗ್ಗೆ ಮಾತಾಡೋಕ್ಕಾಗುತ್ತೆ. ನನಗೆ ಜ್ಞಾಪಕ ಇರೋಂಗೆ ಫಸ್ಟು ನಾನು ಆಶಿಕಾ ಮೇಡಮ್ ಅವ್ರ ತಾಯಿ ಸುಧಾ ಆಂಟಿ ಶರಟನಲ್ಲಿ ಮೀಟ್ ಮಾಡಿದ್ದು, ಅಂದರೆ ಸೈನ್ ಮಾಡೋಕ್ಕಿಂತ ಮುಂಚೆ. ಸೊ ಅವತ್ತು ನಾನು ಆಂಟಿನ ಒಂದು ಮಾತು ಕೇಳಿದೆ, ಆಂಟಿ ನಿಮಗೆ ಆಶಿಕಾ ಅವ್ರದ್ದು ಯಾವ ಪಾತ್ರ ತುಂಬ ಇಷ್ಟ ಅಂತ. ಅದಕ್ಕೆ ಆಂಟಿ ಒಂದು 10 ಸೆಕೆಂಡ್, 20 ಸೆಕೆಂಡ್, 25 ಸೆಕೆಂಡ್ ತೊಗೊಂಡು ಯೋಚನೆ ಮಾಡ್ತಾಯಿದ್ರು. ನಾನು ಹೇಳಿದೆ, ಆಂಟಿ ನೀವು ಇಷ್ಟೊಂದು ಯೋಚನೆ 10-15 ಸೆಕೆಂಡ್ ಮಾಡ್ತಾ ಇದ್ದೀರಾ, ಬಟ್ ಗತವೈಭವ ಮೂವಿ ಬಂದಮೇಲೆ ಯಾರೇ ಕೇಳಿದ್ರು ನೀವು ಗತವೈಭವ ಹೆಸರು ಹೇಳ್ತೀರ ಅಂತ ಒಂದು ಮಾತು ಹೇಳಿದೆ. ಲಾಸ್ಟ್ ಪ್ರೆಸ್ ಇವೆಂಟಲ್ಲೂ ನಾನು ಇದೇ ಮಾತು ಹೇಳಿದೆ, ಆಶಿಕಾ ಅವರಿಗೆ ಅವಾರ್ಡ್ ಡಿಸರ್ವಿಂಗ್ ಪರ್ಫಾರ್ಮೆನ್ಸ್ ಅಂತ. ಮೇ ಬಿ ಇನ್ನು 10 ವರ್ಷ ಬಿಟ್ಟರು ಆಂಟಿನ ಕೇಳಿದ್ರೆ, ಆಂಟಿ ನೀವು ಇದೇ ಮಾತು ಹೇಳ್ತೀರ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಆಶಿಕಾ ಅವ್ರ ಬಗ್ಗೆ ಅಷ್ಟು ತುಂಬ ಅದ್ಭುತವಾಗಿ ಅವ್ರದ್ದು ನಟನೆ ಬಂದಿದೆ. ಎಸ್ಪೆಷಲಿ ಮಂಗಳೂರು ಪಾರ್ಟ್, ವಿಚ್ ಇಸ್ ಹಾರ್ಟ್ ಆಫ್ ಅವರ್ ಮೂವಿ, ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅದೊಂದು. ಸೊ ಮೂರನೇದಾಗಿ ನಮ್ಮ ದುಷಿ ಬಗ್ಗೆ ಹೇಳಬೇಕಾಗುತ್ತೆ. ಬಹುಶಃ ನಮಗೆ ಪೌರಾಣಿಕ ಇಲ್ಲ ಒಂದೇ ಸಿನಿಮಾದಲ್ಲಿ ತುಂಬ ಪಾತ್ರಗಳು ಮಾಡಿರೋದು ಜ್ಞಾಪಕ ಮೊದಲನೇದಾಗಿ ಬರೋದು ನಮಗೆ ಅಣ್ಣವರಾದ್ಮೇಲೆ ಕಮಲ್ ಹಾಸನ್ ಅವ್ರು ಬರ್ತಾರೆ. ಅದಾದಮೇಲೆ ಈ ಸಿನಿಮಾದಲ್ಲಿ ಐ ಥಿಂಕ್ ಮೊದಲನೇ ಸಿನಿಮಾದಲ್ಲಿ 4 ವಿಭಿನ್ನ ಪಾತ್ರಗಳು, ಕಂಪ್ಲೀಟ್ ಗೆಟಪ್ಪು, ವೇಷ ಭಾಷೆ, ಅದಾದಮೇಲೆ ಉಚ್ಚಾರಣೆ, ಅದೆಲ್ಲ ಮಾಡಿರೋದು ಐ ಥಿಂಕ್ ನನಗೆ ಗೊತ್ತಿಲ್ಲ. ಮೂವಿ ದುಷ್ಯಂತ್ ಇರ್ಬೋದು, ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರು. ಸೊ ಆಲ್ ದಿ ಬೆಸ್ಟ್. ಸೊ ಆ್ಯಂಡ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ.
ನಮ್ಮ ವೆಲಿ ಬ್ರದರ್ ಹೇಳ್ದಂಗೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದೀವಿ. ನವೆಂಬರ್ 14ಕ್ಕೆ ತೆರೆ ಮೇಲೆ ಬರ್ತಾ ಇದ್ದೀವಿ. ಶಿವಣ್ಣ ಅವರ ಆಶೀರ್ವಾದದಿಂದ ನಮಗೆ ಇದು ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ಅಗೈನ್ ಥ್ಯಾಂಕ್ ಯು. ಅನುಪಮ ಮೇಡಮ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಶೋಲಿ ಸಹ ಹೀರೋ ಸಹ ತೋರಿಸಿದ್ರು. ತುಂಬ ರಿಚ್ ಆಗಿ ತುಂಬ ಗ್ರ್ಯಾಂಡ್ಯುಲರ್ ಮಾಡಿದ್ದಾರೆ. ಸಿನಿಮಾ ಆದಷ್ಟು ಬೇಗ ತೋರಿಸಿ ಕಾಪಿ ಬಂದಿದ ತಕ್ಷಣ. ಆ್ಯಂಡ್ ಮೋರ್ ಓವರ್ ಜೂಡಾಸ್ ಆ್ಯಂಡಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರ ಸಾಂಗು. ಲೈವ್ ನೀವು ಮಾಡಿರೋ ಪ್ರತಿಯೊಂದು ಸಾಂಗಲ್ಲಿ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರ. ಲೈವ್ ತುಂಬ ಚೆನ್ನಾಗಿ ಮಾಡಿದ್ದೀರ. ಸೌಂಡ್ಸ್ ವೆರಿ ಗುಡ್. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸಾಂಗ್ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಸಾಂಗು ತುಂಬ ಚೆನ್ನಾಗಿದೆ. ಸೊ ಶಿವಣ್ಣ ಸರ್ ಥ್ಯಾಂಕ್ಸ್ ಯು ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು ಸುಧೀರ್ ಸರ್. ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ತುಂಬ ಖುಷಿ ಆಗ್ತಿದೆ ಇವತ್ತು ನಮ್ಮ ಸಿನಿಮಾಗೆ ನೀವು ಬಂದುಬಿಟ್ಟು ಸಾಂಗ್ ರಿಲೀಸ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಿರೋದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಪರ್ಟಿಕ್ಯುಲರಾಗಿ ಈ ಸಾಂಗ್ ರಿಲೀಸ್ ಮಾಡ್ತಿರೋ ಅನುಭವ ಏನಂದರೆ ಟೆಕ್ನಿಕಲ್ ಪಾರ್ಟಲ್ಲಿ ಬೇರೆ ವಿಭಿನ್ನವಾಗಿ ಲೈಟಿಂಗ್ ಎಲ್ಲ ಮಾಡಿದ್ವಿ. ಬಟ್ ಇದು ತುಂಬ ಟಾಸ್ಕ್ ಇತ್ತು. ಆ ಶಿಪ್ಪಲ್ಲಿ ಯಾವ ಜನರೇಟರ್ ಹೋಗೋಕ್ಕಾಗ್ತಿರಲ್ಲ. ಆಮೇಲೆ ಒಂದು ಸಣ್ಣ ಪಾತ್ನ ಟ್ರಾವೆಲ್ ಮಾಡಬೇಕಾಗಿತ್ತು. ಅದನ್ನು ನಾವು ಆ ಟ್ರ್ಯಾಕಲ್ಲಿ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಕಿಲೋಮೀಟ್ರ್ ಹೋಗ್ತಿದ್ವಿ. ಅದಾದಮೇಲೆ ಡ್ಯಾನ್ಸಿಂಗ್ ಪಾರ್ಟ್ ಬಂದಾಗ ಡ್ಯಾನ್ಸಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ನಾವು. ಅಂದರೆ ತುಂಬ ಕಷ್ಟ ಆಗೋದು. ಈಗ ಹೇಳ್ತಾ ಇತ್ತು ಶಿಪ್ಪು. ಅದಾದಮೇಲೆ ಕ್ಯಾಮ್ರಾ ಇಟ್ಕೊಂಡ್ರೆ ಇವ್ರು ಹಿಂಗೆ ಹೋದರೆ ಅದರ ಕ್ಯಾಮ್ರಾ ಹೋಗೋದು ಅಷ್ಟು ಡಿಫಿಕಲ್ಟೀಸ್ ಇತ್ತು. ಬಟ್ ಅಚೀವ್ ಮಾಡಿದ್ವಿ. ಆಮೇಲೆ ತುಂಬ ಸಿಕ್ನೆಸ್ ಬಂದುಬಿಟ್ಟು ತುಂಬ ಜನ ವಾಮಿಟ್ ಮಾಡಿಕೊಂಡು ಆ ಟೆಕ್ನಿಕಲಾಗಿ ವರ್ಕ್ ಮಾಡೋದೇ ಆಗಿರಲಿಲ್ಲ. ಬಟ್ ಆದರೆ ಒಂದು ಲೆವೆಲಿಗೆ ಅಚೀವ್ ಮಾಡಿಕೊಂಡು ಸ್ನೇಹಿತರು ಕತೆ ಹೇಳಿದಾಗ ಈ ಕತೆಗೆ ಇದೊಂದು ಬೇರೆ ಫ್ಲೇವರ್ ಅಂತಂದ್ರು. ದುಷ್ಯಂತ್ ಸರ್ ತುಂಬ ಕಷ್ಟಪಟ್ಟಿದ್ದಾರೆ. ಮೊದಲನೇ ಸಿನಿಮಾ ಇದು ಅಂತ ಹೇಳೋಕ್ಕಾಗಲ್ಲ. ಆಶಿಕಾ ಮೇಡಮ್ ಅಂತ ಆಲ್ರೆಡಿ ಗೊತ್ತಿರೋದು. ಆಮೇಲೆ ನಮ್ಮ ಪ್ರೊಡ್ಯೂಸರು ಎಷ್ಟೊತ್ತಾದ್ರೂ ಸರಿ ಏನು ಬೇಕಾದ್ರೆ ಕೊಡ್ತಿದ್ರು ಸರ್. ಆಮೇಲೆ ಬೇರೆ ಕಡೆ ಖರ್ಚು ಜಾಸ್ತಿ ಇರ್ತಿತ್ತು. ಆದರೆ ಟೆಕ್ನಿಕಲ್ ಪಾರ್ಟ್ ಬಂದಾಗ ದಟ್ ವಾಸ್ ಒಂದು ಗುಡ್ ಜರ್ನಿ ಸರ್. ಅದು 4 ಸಿನಿಮಾದ ಕತೆ 4 ವಿಭಿನ್ನ ರೀತಿಯಲ್ಲಿ ಒಂದೊಂದು ಡಿವೈಡ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ಸ್ಮಿಸನಲ್ಲಿ ಕತೆ ಹೇಳ್ಬೇಕಾದ್ರೆ ದಟ್ ವಾಸ್ ರಿಯಲಿ ವೆರಿ ಫ್ರೆಶ್ ಕಾಲ್. ಸೊ ಟೆಕ್ನಿಕಲ್ ಪಾರ್ಟ್ ಇನ್ನು ಮುಂದೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಭೂಷಣ್ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಭೂಷಣ್ ಚೆನ್ನಾಗಿ ನಾವು ಕೊರಿಯೋಗ್ರಫಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನೆರೆದಿರುವಂತಹ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.